ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಶ್ರೀ ಕ್ಷೇತ್ರ ಹಿಪ್ಪರಿಗಿಯಲ್ಲಿ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ 94ನೇ ಪುಣ್ಯ ಸ್ಮರಣೋತ್ಸವ ಆಧ್ಯಾತ್ಮ ಸಪ್ತಾಹ. ಇಂಚಿಗೇರಿ ಆಧ್ಯಾತ್ಮ ಸಂಪ್ರದಾಯದ ಶ್ರೀ ಸ ಗಿರಿಮಲ್ಲೇಶ್ವರ ಮಹಾರಾಜರ ಪರಮ ಶಿಷ್ಯರಾದ ಶ್ರೀ ಸ ಸಂಗಮೇಶ್ವರ ಮಹಾರಾಜರ ಪುಣ್ಯ ಸ್ಮರಣೋತ್ಸವ ಆಧ್ಯಾತ್ಮ ಸಪ್ತಾಹವು ಕಾರ್ತಿಕ ವಾದ್ಯ ಚತುರ್ಥಿ ಶನಿವಾರ ದಿನಾಂಕ 8/11/2025 ಇಂಚಿಗೇರಿ ಸಂಪ್ರದಾಯದ ಸದ್ಗುರುಗಳಾದ ಶ್ರೀ ಸ ಪ್ರಭುಜಿ ಮಹಾರಾಜರ ಅಮೃತ ಹಸ್ತದಿಂದ ದಾಸಬೋಧ ಹಾಗೂ ವೀಣಾ ಪೂಜೆಯೊಂದಿಗೆ ಪ್ರಾರಂಭಗೊಂಡು ಕಾರ್ತಿಕ ವದ್ಯ ಷಷ್ಠಿ ಸೋಮವಾರ ದಿನಾಂಕ 10/11/2025 ವಿಮಲ್ ಬ್ರಹ್ಮ ನಿರೂಪಣೆ ಹಾಗೂ ಪುಷ್ಪ ವೃಷ್ಟಿಯೊಂದಿಗೆ ಸಪ್ತಾಹವು ಮಂಗಲಗೊಳ್ಳುವುದು ಎಂದು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಪ್ರಭುಜಿ ಮಹಾರಾಜರು, ಶ್ರೀ ಕ್ಷೇತ್ರ ಇಂಚಿಗೇರಿ ಮಠ, ಶ್ರೀ ಕ್ಷೇತ್ರ ಹಿಪ್ಪರಿಗಿ ಇವರು ಹೇಳಿದರು. ನಾವುಲಿಗಿ, ಜಗದಾಳ್, ನೀಲಕರ್ಕೇರಿ, ಜಮಖಂಡಿ ಹೀಗೆ ಅನೇಕ ಊರುಗಳಿಂದ ಸುಮಾರು 500ಕ್ಕೂ ಹೆಚ್ಚು ಸಂತ ಶರಣರ ಪಾಲ್ಕಿ ದಿಂಡಿಗಳು ಆಗಮಿಸುತ್ತಿದ್ದು, ಸುಮಾರು 12 ವರ್ಷಗಳಿಂದ ವೀಣಾ ಸೇವೆ ಅಖಂಡವಾಗಿ ನಡೆಯುತ್ತಿದೆ. ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಸರ್ವ ಧರ್ಮಗಳ ಸಮನ್ವಯ, ಏಕತಾ ಬೃಹತ್ ಸಮಾವೇಶ, ಮನರಂಜನೆ ನಿಮಿತ್ತವಾಗಿ ಅನುಭವ ಪದಗಳು, ಗೀಗಿ ಪದಗಳು, ಭಜನೆ ಪದಗಳು ಸೇರಿದಂತೆ ಪ್ರವಚನ ಕಾರ್ಯಕ್ರಮಗಳು, 3 ದಿನಗಳ ಕಾಲ ದಾಸೋಹ ಸೇವೆ, ಸುಮಾರು 100ಕ್ಕಿಂತ ಹೆಚ್ಚು ಕುಸ್ತಿಪಟುಗಳಿಂದ ಕುಸ್ತಿ ಪಂದ್ಯಾವಳಿ ನಡೆಯುತ್ತಿದ್ದು, ಈ ಪುಣ್ಯ ಸಮಾರಂಭದಲ್ಲಿ ಮಹಾರಾಷ್ಟ್ರ ಸೇರಿದಂತೆ ಅನೇಕ ರಾಜ್ಯಗಳಿಂದ ಸಂತ ಶರಣರು ಮಹಾರಾಜರು ಆಗಮಿಸುತ್ತಿದ್ದು, ಇವರ ದರ್ಶನ ಮತ್ತು ಪ್ರವಚನಗಳ ಸದ್ಬಳಕೆ ಮಾಡಿಕೊಳ್ಳಬೇಕು ಮತ್ತು ಈ ಪುಣ್ಯಕ್ಷೇತ್ರಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಲು ಪೂಜ್ಯರು ಕೋರಿದರು. ವರದಿ ರವಿ ದೊಡ್ಮನಿ, ಕರುನಾಡ ರತ್ನ ನ್ಯೂಸ್, ಜಮಖಂಡಿ. ವಿಶೇಷವಾಗಿ ಇಂಚಿಗೇರಿ ಆಧ್ಯಾತ್ಮ ಸಂಪ್ರದಾಯದ ಪರಂಪರೆಯ ಅಗ್ರಗಣ್ಯ ಮಠಗಳಲ್ಲಿ ಒಂದಾಗಿರ್ತಕ್ಕಂತಹ ಜಮಖಂಡಿಯ ಶ್ರೀ ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರ ಆಶ್ರಮದಲ್ಲಿ ವಿಶೇಷವಾಗಿ ಗಿರಿಮಲ ಸಂಘಾತರಾಗಿರ್ತಕ್ಕಂತಹ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ 94ನೇ ಪುಣ್ಯ ಸ್ಮರಣೋತ್ಸವ ಆಧ್ಯಾತ್ಮ ಸಪ್ತಾಹದ ನಿತ್ಯ ಒಂದು ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮ ಈ ಒಂದು ಗೋಷ್ಠಿಗೆ ಶ್ರೀಮಠದ ಪರಮ ಪೂಜ್ಯರಾಗಿರ್ತಕ್ಕಂತಹ ಸದ್ಗುರು ಸಮರ್ಥ ಪ್ರಭುಜಿ ಮಹಾರಾಜರು ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ ತುಂಬುರದ ಪಂಡರ್ಪುರಕ್ಕೆ ಹೋದಾಗ ಪುಂಡ್ಲಿಕನ ಗುಡಿ ಎಷ್ಟು ದೊಡ್ಡದೈತಿ ಅಳತಿ ಮಾಡ್ಕೊಂಡು ಬಾರೋ ಸಂಗಯ್ಯ ಅಂದ್ರ. ಅವಾಗ ಸಂಗಯ್ಯಪ್ಪ ಏನ್ ಇಂಥ ಕೆಲಸ ಹಚ್ತಾರ ಮಹಾರಾಜರು ಅಂತ ತಿಳ್ಕೊಂಡು ಕಟ್ಟಿಗೆ ತಗೊಂಡಂಗ ಮಾಡಿ ಮುಂದೆ ಹೋದಂಗ ಮಾಡಿ ಮತ್ತೆ ತಿರುಗಿ ಬಂದ, ಯಪ್ಪ ಈ ಕಡೆ 320 ಮೊಳ ಈ ಕಡೆ 320 ಮೊಳ ಅಂತ ಹೇಳಿಬಿಟ್ಟದ ತನ್ನ ಇದರಿಂದ. ಸಾಕಲು ಸಂಗಯ್ಯ ನಿನ್ನ ಗುಡಿ ಅಟ್ಟ ಅಂದ್ಬಿಟ್ರ ಗಿರಿಮಲ್ಲೇಶ್ವರ ಮಹಾರಾಜ. ಅವ್ರೇನ್ ಅಂದಿದ್ರು ಅಷ್ಟ ಇವತ್ತ 120 ಫೂಟ್ ಹಮ್ ಚೌಕ ಇವತ್ತ ದೇವಾಲಯ ತಯಾರಾಗಿಬಿಟ್ಟದ. ಮುಂದ ಸಂಗಯ್ಯಪ್ಪನ ಸಮಾಧಿ ಮಾಡಿದ ನಂತರ ಗಿರಿಮಲ್ಲೇಶ್ವರ ಮಹಾರಾಜರ ಅಂದ್ರತ್ತ ಈ ಕ್ಷೇತ್ರ ಪಂಡರಪುರ ಮೀರ್ಸ್ತೈತಿ ನೋಡಪ್ಪ ಅಂತಂದಾರ. ಹಂಗ ಪಂಡರಪುರದಂಗ ಕೂಡಲ ಸಂಗಮದಂಗ ಇವತ್ತ ಕ್ಷೇತ್ರ ಯಾವತ್ತು ಬೆಳಿತಾನ ಹೊಂಟದ ವಿನಃ ಕಡಿಮೆ ಆಗಕ್ಕಿಲ್ಲ. ಇವತ್ತ ಅಂಥ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ 94ನೇ ಪುಣ್ಯ ಸ್ಮರಣೋತ್ಸವ ನಾಳೆ ನವೆಂಬರ್ 8ರಂದು ಪ್ರಾರಂಭಗೊಳ್ತಾ ಇದೆ. ಮುಂಜಾನೆ 9 ಗಂಟೆಗೆ ಸಂಗಮೇಶ್ವರರಿಗೆ ನಡ್ಕೊಳ್ಳುವಂಥ ಎಲ್ಲ ಸದ್ಭಕ್ತಾದಿಗಳು ನಾನಾ ಕಡೆಗಳಿಂದ ಸುಮಾರು 20-25
ದಿಂಡಿ ಪಲ್ಲಕ್ಕಿ ಉತ್ಸವಗಳು ಬರ್ತಾವ. ಹುಬ್ಬಳ್ಳಿ, ಮಬನೂರು, ಮಗಲೂರು ಮತ್ತು ಧಾನವಾಡ, ದತ್ವಾಡ, ಹಾಗೆ ಇಲ್ಲಿ ರಡ್ರಟ್ಟಿ, ಇಂಚಗೇರಿ, ಗಿರೀಶ್ ಫಾರ್ಮ, ಈಗ ಅನೇಕ ಕಡೆಗಳಿಂದ ನಾವಲಿಗಿ, ಮುಂದೆ ಜಗದಾಳ, ಆಮೇಲೆ ಸಮೀರ್ವಾಡಿ, ಮತ್ತು ಇಲ್ಲೇ ಜಮಖಂಡಿ, ಆಮೇಲೆ ನೇರ್ಲಿಕೇರಿ, ಹಿಂಗೆ ಅನೇಕ ಕಡೆಗಳಿಂದಲೂ ದಿಂಡಿ ಪಲ್ಲಕ್ಕಿ ಉತ್ಸವ. ಒಂದು ದಿಂಡಿ ಪಲ್ಲಕ್ಕಿ ಉತ್ಸವ ಸುಮಾರು 100ರಿಂದ 500 ಸಾವಿರ ಗಟ್ಟಲೆ ಜನ ಇರ್ತಾರೆ, ನಡ್ಕೋತ ಬರ್ತಾರೆ. ಪಾಲ್ಕಿ ಇರ್ತದ, ಆ ಪಾಲ್ಕಿ ಒಳಗ ಸದ್ಗುರುಗಳ ಫೋಟೋ ಇಟ್ಕೊಂಡಿರ್ತಾರೆ, ಮುಂದೆ ನಿಶಾನಿ ಇರ್ತೈತಿ. ಆಮೇಲೆ ಊದ್ಸಾವ್ರು ಬಾರ್ಸಾವ್ರು ಹಿಡ್ಕೊಂಡು ಪ್ರತಿಯೊಂದು ಊರೊಳಗೆ ಪ್ರವೇಶ ಮಾಡಿ, ಪ್ರತಿಯೊಂದು ಊರೊಳಗೆ ಪ್ರಭಾತ್ ಫೇರಿಯನ್ನು ಒಂದು ಫೇರಿಯನ್ನು ಹಾಕಿ, ಆಮೇಲೆ ಒಂದು ಕೂಟದೊಳಗೆ ಆಯೋಜನೆ ಮಾಡಿ ಅಲ್ಲೇ ಸಪ್ತಾಹದ ಗುರಿ ಸಪ್ತಾಹ ಯಾಕೆ ಮಾಡಾಕತ್ತೀವಿ, ಸಂಗದೂರು ಸಮರ್ಥ ಸಂಗಮೇಶ್ವರ ಮಹಾರಾಜರಲ್ಲಿ ಭಕ್ತಿ ಮಾಡಿದ್ರೆ ಏನಾಗ್ತೈತಿ ಅಂತೇಳಿ ಎಲ್ಲರಿಗೂ ತಿಳಿಸ್ತಾ ಅವ್ರು ಪ್ರಚಾರ ಮಾಡ್ಕೋತಾನ. 8ನೇ ತಾರೀಕಿನ ದಿವಸ 9 ಗಂಟೆಗೆ ಅವರು ಹಿಪ್ಪರಿಗೆಯನ್ನು ತಲುಪ್ತಾರೆ. ಹಿಪ್ಪರಿಗೆಯನ್ನು ತಲುಪಿದ ಮೇಲೆ ಅವರನ್ನು ಬರಮಾಡಿಕೊಂಡು ಸಂಗಮೇಶ್ವರ ಗುಡಿವರೆಗೆ ಊರು ತುಂಬ ಮೆರವಣಿಗೆ ಮಾಡಿಕೊಂಡು ಬಂದು ಸಂಗಮೇಶ್ವರ ಗುಡಿ ಒಳಗೆ ಸರಿಯಾಗಿ 11 ಗಂಟೆಗೆ ತಲುಪಿದ ನಂತರ ಸಪ್ತಾಹ ಪ್ರಾರಂಭಗೊಳ್ತಾ ಇದೆ. ಅಲ್ಲೇ ಸಂಗಮೇಶ್ವರ ಗದ್ದಿಗೆ ಪೂಜೆ ಹಿಡ್ಕೊಂಡು, ಕಾಡಸಿದ್ದೇಶ್ವರ ಗದ್ದಿಗೆ ಪೂಜೆ ಹಿಡ್ಕೊಂಡು, ಆಮೇಲೆ ದಾಸೋಹ ವೀಣಾ ಪೂಜೆ ಮಾಡಿ ಆಮೇಲೆ ಸಪ್ತಾಹ ಪ್ರಾರಂಭ ಮಾಡ್ತಾರೆ. ಇಂಚಗೇರಿ ಸಂಪ್ರದಾಯದ 3 ಗ್ರಂಥ ಯಾವುದಪ್ಪ ಅಂದ್ರೆ ಸಮರ್ಥ ರಾಮದಾಸರ ದಾಸೋಹ. ಆ ದಾಸೋಹದ ಗ್ರಂಥದೊಳಗಿನ ಒಂದು ಸಮಾಸ ಓದಿದ ನಂತರ ಈ ಇಂಚಗೇರಿ ಸಂಪ್ರದಾಯದ ಏನಪ್ಪಾ ಗುರುಗಳು ಅನಿಸ್ಕೊಳ್ಳೋರು ಏನದಾರ, ತಮ್ಮ ಅನುಭವವನ್ನು ಹೇಳ್ಕೊಳ್ಳೋರು ಏನದಾರ, ಅವರೆಲ್ಲ ಪುರಾಣ ಹೇಳುವಂಥವ್ರು ಇರ್ತಾರೆ. ಅವರೆಲ್ಲರೂ ಆ ದಾಸೋಹದ ವಿಷಯದ ಮೇಲಿನ ಪ್ರವಚನವನ್ನು ಮಾಡ್ತಾರೆ. ಇದು ಪ್ರಾರಂಭೋತ್ಸವ. ಆಮೇಲೆ ಸಾಯಂಕಾಲ ಮತ್ತು ಇಂಚಗೇರಿ ಸಂಪ್ರದಾಯ ನಿತ್ಯ ನಿಯಮ ಏನಪ್ಪಾ ಅಂದ್ರೆ ಮುಂಜಾನೆ ನಸಿಕಿನೊಳಗೆ 4 ಗಂಟೆಗೆ ಕಾಕಡಾರ್ತಿ, 9 ಗಂಟೆಗೆ ಮುಂಜಾನೆ ಭಜನೆ, ಸಾಯಂಕಾಲ 5 ಗಂಟೆಗೆ ಸಾಯಂಕಾಲ ಭಜನೆ, ರಾತ್ರಿ 8:30 ಗಂಟೆಗೆ ರಾತ್ರಿ ಭಜನೆ. ಈ 4 ನಿತ್ಯ ನೇಮ ಉಪಾಸನೆಯನ್ನ ಸದ್ಗುರು ಸಮರ್ಥ ಬಾಬಾಸಾಹೇಬ್ ಮಹಾರಾಜರು ರಾನಡೆ ಅವರಿಂದ ತಯಾರು ಮಾಡಿಸಿ ಅದರೊಳಗೆ ಕರ್ನಾಟಕ, ಮಹಾರಾಷ್ಟ್ರ ಸಂತರ, ಶರಣರ, ದಾಸರ ಎಲ್ಲರ ವಾಣ್ಮಯವನ್ನ ಸದುಪಯೋಗ ಮಾಡಿಕೊಂಡು ಅಭಂಗಗಳನ್ನ, ಅನುಭವ ಗೀತೆಗಳನ್ನ ಅದನ್ನ ಅದರೊಳಗೆ ಮಾರ್ಪಡಿಸಿ ಅಂಥ ನಿತ್ಯ ನೇಮ ತಯಾರು ಮಾಡ್ಯಾರ. ಆ ನಿತ್ಯ ನೇಮವನ್ನು ಸಂಪೂರ್ಣವಾಗಿ ಓದಿ ಅರ್ಥ ಮಾಡ್ಕೋತಾರ, ದಿನ ಪಠನ ಮಾಡ್ತಾರ. ಅವರಿಗೆ ಬ್ರಹ್ಮಜ್ಞಾನ ಆಗೋದ್ರೊಳಗೆ ಸಂಶಯನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅಂಥ ಒಂದು ಸರಳ ವಿಧಿವಿಧಾನವನ್ನು ಹಾಕಿಬಿಟ್ಟಿದ್ದಾರೆ. ನಿತ್ಯ ನೇಮ ಅಂದ್ರೆ ನಿತ್ಯ ನೇಮೆ ದೇವಬೇಟೆ, ನಿತ್ಯ ನೇಮೆ ಬಹುಸಾಗರ ಪುಟೆ, ನಿತ್ಯ ನೇಮೆ ಪಾವಿಜೀತಿ ಉತ್ತಮ ಪದ ಅಂತ. ನಿತ್ಯ ನೇಮ ಮಾಡೋದ್ರಿಂದ ಅದೇನಾಗತ್ತಪ್ಪ ಅಂದ್ರೆ ದೇವ್ರ ಬೆಟ್ಟಿ ಆಗ್ತಾನ ಅನ್ನೋದನ್ನು ಹೇಳ್ತಾರೆ. ಅದಕ್ಕೂ ಮೊದಲು ದಾಸೋಹದೊಳಗಿನ ಅರ್ಥವನ್ನ ಸರಿಯಾಗಿ ತಿಳ್ಕೊಂಡು ಧ್ಯಾನಸ್ಥರಾಗೋ ಸಲುವಾಗಿ ಮಹತ್ವ ಕೊಟ್ಟಿದ್ದಾರೆ. ಆ ಮಹತ್ವದ ಪ್ರಕಾರ ಸಾಯಂಕಾಲ ಬೆಳತನ ಜಾಗರಣೆ ಆಕತಿ. ವೀಣಾ ಪೂಜೆಯನ್ನು ಮಾಡಿದಾರಲ್ಲ, ಈಗಾಗಲೇ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜ ಗುಡಿಯೊಳಗೆ 12 ವರ್ಷದಿಂದ ವೀಣಾ ಸೇವಾ ಅಖಂಡವಾಗಿ ನಡ್ಕೊಂಡು ಬಂದದ. ಎಲ್ಲ ಬೇರೆ ಬೇರೆ ಊರವರು ಬರ್ತಾರ, ತಮ್ಮ ಸೇವೆಯನ್ನು ಸಲ್ಲಿಸ್ತಾರ. ಅದು ಅಲ್ಲದ ಹಗಲಿ ಅಂತೂ 4 ಕಡೆಗಳಿಂದ ಭಕ್ತರು ಬರ್ತಾರ. ಬಂದವರು ತಮ್ಮ ಪಾಲಿನ ಸೇವಾ 1 ತಾಸ 2 ತಾಸ 3 ತಾಸ ನಿಂತು ಸೇವಾ ಮಾಡ್ತಾರ. ಆ ರೀತಿ ವೀಣಾ ಇವತ್ತು ಅಖಂಡವಾಗಿ ನಿಂತದ. ಮುಂದೆ 9ನೇ ತಾರೀಕಿನ ದಿವಸ ಸಂಪ್ರದಾಯದ ನಿಯಮದ ಪ್ರಕಾರ ಕಾಕಡಾರ್ತಿ, ಮುಂಜಾವಿನ ಭಜನೆ ಮತ್ತು ದಾಸೋಹದ ಮೇಲೆ ಪ್ರವಚನ. ಆಮೇಲೆ ಸಾಯಂಕಾಲ ವಿಶೇಷವಾಗಿ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಧರ್ಮ ಸಭೆ ನಡೀತದೆ. ಧರ್ಮ ಸಭೆ ಅಂತಂದ್ರೆ ಯಾವುದೇ ಧರ್ಮಕ್ಕೆ ಸೀಮಿತವಾದದ್ದಲ್ಲ, ಯಾವುದೇ ಧರ್ಮದ ಹೆಸರು ಹೇಳೋದಲ್ಲ. ಅವಿರೋಧಿ ಅಪೌರುಷಿ ಅನ್ನುವಂಥ ತತ್ವಜ್ಞಾನವನ್ನ, ತತ್ವ ತಳಹದಿಯ ಮೇಲೆ ರಾಜಕೀಯ, ತತ್ವದ ತಳಹದಿಯ ಮೇಲೆ ಸಾಮಾಜಿಕತೆ, ತತ್ವ ತಳಹದಿಯ ಮೇಲೆ ಆರ್ಥಿಕತೆ, ತತ್ವ ತಳಹದಿಯ ಮೇಲನ ಪ್ರತಿಯೊಬ್ಬ ಮಾನವನ ಜೀವನ ನಿಲ್ಲಬೇಕನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಸರ್ವ ಧರ್ಮಗಳ ಸಮಭಾವ ಭಾವೈಕ್ಯತೆಯ ಒಂದು ಮಹಾಸಮ್ಮೇಳನ 5 ಗಂಟೆಯಿಂದ 11 ಗಂಟೆವರೆಗೆ ನಡೀತದ. ಅದರೊಳಗೆ 100 ಮಂದಿ ಮಹಾ ಸ್ವಾಮಿಗಳು, ರಾಜಕೀಯ ಧುರೀಣರು, ಸರ್ವೋದಯ ಕಾರ್ಯಕರ್ತರು, ಅನುಭವಿಕರು, ತತ್ವಜ್ಞಾನಿಗಳು ಪಾಲ್ಗೊಳ್ತಾರೆ. ಅವರು ತಮ್ಮ
ವಿಚಾರವನ್ನು ಮಂಡನೆ ಮಾಡ್ತಾರೆ. ಆ ಮಂಡನೆ ತಕ್ಕಂತೆ ಇವತ್ತ ನಾವು ಇವತ್ತಿನ ಸಮಸ್ಯೆಗೆ, ಈ ದೇಶದ ಸಮಸ್ಯೆಗೆ, ಜಗತ್ತಿನ ಸಮಸ್ಯೆಗೆ ಪ್ರತಿಯೊಬ್ಬರಿಗೂ ಉತ್ತರ ಸಿಗುವಂತ ತತ್ವಜ್ಞಾನ ಇವತ್ತು ಇಂಚೇರಿ ಸಂಪ್ರದಾಯದ ಒಡಮೂಡಿ ಬರ್ತದಪ್ಪ ಅಂದ್ರೆ ಅದೇನು ಅತಿಶಯೋಕ್ತಿಯನ್ನಲ್ಲ ಅಂತ ನನಗನ್ನಿಸ್ತದ. ಆ ರೀತಿ ಕಾರ್ಯಕ್ರಮ ಮುಗಿದ ನಂತರ ಮನರಂಜನೆ ನಿಮಿತ್ತವಾಗಿ, ಜಾಗರಣೆ ನಿಮಿತ್ತವಾಗಿ